ಆಗಲೇ ಹುಡುಗರು ಹೋಗೋದು ನೋಡಿ ನನಗೆ ಭಾಳ ಟೆನ್ಷನ್ ಆಗ್ಯದ. ಯಾಕಂದ್ರೆ ಮ್ಯಾಲೆ ಕುಂದಿರ್ಸಿರಿ ಅವ್ರು ಒಂದಕ್ಕೆ ಬಂದವು ಹೊಂಟಾರ ನಾಯಿ ಹೋಗಿ ನಮಗೂ ಬಂದು ಬಾಳ್ತೈತ್ರಿ. ಹೇಳುದು ಯಾರು ಬಂದು ನಾವು ಬೇರೆ ಹೇಳಂಗಿದ್ದೀವಿ. ನಿಮ್ಮಲ್ಲಿ ಭಾಳ ತ್ರಾಸ ಆಗ್ತಾರೆ, ಹೇಳ್ಕೊಳಕ್ಕೆ ಆಗುದಿಲ್ಲ. ನಾವೊಂದು 2-3 ರಿಂದ 4 ಮಿನಿಟ್ ಅಷ್ಟೇ ಹೇಳ್ತೀನಿ. ದಯಾನಂದ ಜೋಗಿ ಸರ್ ನನಗೆ ಭಾಳ ಹತ್ತಿರದವರು. ಯಾಕಂದ್ರೆ ಅವ್ರು ಸಿಸ್ಟರಿ ಆಗಬೇಕು, ಸಿಸ್ಟರಿ ಕೊಟ್ಟಿವಿ. ರಾಜೇಶ್ರೀ ಜೋಗಿ ಅವರೇ, ನಮ್ಮ ಪ್ರಭುಗೌಡ ಪಾಟೀಲ್ ಅಂತೂ ಹೇಳಿದರು ನಮ್ಮ ಜೀವನದ ಗೆಳೆಯ ಅಂತೇಳಿ. ಆ ಜಾಗ ಕೊಟ್ಟಾರಂದ್ರೆ ಜೀವನ ಪರ್ಯಂತ ನಾನು ಉಳಿಸ್ಕೊಂಡು ಹೋಗ್ಬೇಕನ್ನೋ ನನ್ನ ಭಾವನೆ. ನಮ್ಮ ಡಾಕ್ಟರ್ ಪ್ರಾಣೇಶ್ ಆಗಿದ್ದಾರೆ ಸರ್, ನೀವು ನಾವು ಈಚಿನ ಕಡೆಗೆ ಆಗಿದ್ದೇವೆ. ನೀನು ಹೇಳಿದ ಮೇಲೆ 75 ಬರ್ತಿದ್ದೀವನ್ರಿ. ಇನ್ನು ರೋಹಿತ್ ಜೋಗಿ ಸರ್, ನಾಗರಾಜ್ ಹೇರಳಿಗೆ ಅವರು, ಇಲ್ಲಿ ಹಿಂದಿದ್ದಂಥ ಎಲ್ಲ ಮೇಡಮ್ಗಳು, ಮುಂದಿದ್ದಂಥ ಮೇಡಮ್ಗಳು ಎಲ್ಲ ನಿಮ್ಮ ಯುವ ಸಂದರ್ಭದ ಎಲ್ಲರಿಗೂ ಶುಭ ಹಾರೈಸಿ ಒಂದು ನಿಮ್ಗೆ ನನ್ನ ಜೀವನದೆಲ್ಲ ಕಟ್ಟಿ ಹೇಳಕ್ಕೆ ಭಾಳ ಅದ ರೀ. ನಿಮ್ಗೊಂದು ಜೋಕ್ ಹೇಳ್ತೀನಿ, ಭಾಳ ನಗಬೇಕು, ಸ್ವಲ್ಪ ನಗಬೇಕು. ಭಾಳ ನಗಬೇಕು. ಭಾಳ ನಗಬೇಕಂದ್ರೆ ಕೇಳ್ರಿ, ಒಂದು ಕಾಲೇಜ್ ಹುಡುಗಿ ಸ್ಕೂಟರ್ ತಗೊಂಡು ಹೊಂಟಿದ್ವಿ. ಇದು ಹೆಡಿಂಗ್ ಅದ. ಆದ್ರೆ ತಂದೆ ತಾಯಿ ಮನ್ಯಾಗ ಹೋದ್ರೆ ಏನು ಕಲಿಸಿದ್ರು, ಜೀವನದಾಗ ಏನೇ ಆದ್ರೂ ಚಲೋ ಕೆಲಸ ಮಾಡ್ಬೇಕಪ್ಪ ಅಂತೇಳಿ. ಅಂದ್ರೆ ಯಾರು ವಯಸ್ಸಾದ್ರು ಬ್ಯಾಗ್ ಹಿಡ್ಕೊಂಡು ಹೋಗ್ತಿದ್ರೆ ಬ್ಯಾಗ್ ಹೊಡಿಬೇಕು, ಗಾಡಿ ಮೇಲೆ ಕುಂದಿಸ್ಕೊಂಡು ಹೋಗ್ಬೇಕು, ಅಂದ್ರೆ ಏನಾರ ಮನೆ ಹೆಸರು ತರಬೇಕು, ಹೌದನ್ನಂಗೆ ಇರಬೇಕು ಅಂತ ಸೈಡ್. ಇದು ಚಲೋ ಕೆಲಸದ, ಇದು ಮಾಡಬೇಕು ಅಂತೇಳಿ ಆ ಹುಡುಗಿನ ಎತ್ಕೊಂಡು ಕಾರ್ನಾಗ ಹಾಕೊಂಡು ಹಾಸ್ಪಿಟ್ಲಿಗೆ ಹೋದ. ಹಾಸ್ಪಿಟ್ಲಿಗೆ ಹೋದ ಮೇಲೆ ಒಳಗೆ ಹೋಗಿ ಡಾಕ್ಟರ್ ಚೆಕ್ ಮಾಡಿದ್ರು, ನಮ್ಮ ಕುಂದಿಸಿದ್ರು ಹೊರಗೆ ಬಂದು ಕಂಗ್ರ್ಯಾಚುಲೇಷನ್, ಶಿ ಇಸ್ ಪ್ರೆಗ್ನೆಂಟ್ ಅಂತ. ಬಹಳಷ್ಟು ಮಂದಿ ಚೀರಿದಿನ ಹೋಗಕ್ಕೆ ನನಗೆ ಮತ್ತು ಆ ಹುಡುಗಿಗೆ ಏನೂ ಸಂಬಂಧ ಇಲ್ಲ. ನಮ್ಮ ಅವ್ವ ಅಪ್ಪ ಒಳ್ಳೆ ಬುದ್ಧಿ ಕಲಿಸಿದ್ರು. ಅದಕ್ಕೆ ಆ ಹುಡುಗಿನ ಕಾರ್ನಾಗ ಹಾಕೊಂಡು ಸೀದಾ ಹಾಸ್ಪಿಟ್ಲಿಗೆ ಬಂದೀನಿ. ಇಷ್ಟೇ ನನ್ನ ಕೆಲಸ. ಅವ್ನು ನೋಡಿದ ಜಂಟಿ ಕಾಣ್ತಿದ್ದಿ ಭಾಳ ಹಿಂಗೆ ಇರ್ತಾರೆ ಮಕ್ಕಳೇ, ಹುಡುಗಿನ ಕೇಳ್ಬೇಕಂತ ಡಾಕ್ಟರ್ ಒಳಗೆ ಬಂದು ಯಾರವ್ವ ನಿನಗೆ ಮಾಡಿದ ಗದ್ದಲ ಯಾರು ಮಾಡ್ಯಾರ ಅಂತ ಡಾಕ್ಟರ್ ಕೇಳಿದ. ಹುಡುಗಿ ಅರ್ಧ ಮಂಪರ್ ನಿಜ ಆಗಿದ್ರಿ. ಅವಾಗ ಅಡಿಗೆ ಮನ್ಯಾಗ ಬಂತು ಕರ್ಕೊಂಡ್ಬಂದು ಹಾಕಿದ್ದು ಅವಾಗ ನನಗೆ ಕೇಳಕ್ಕೆ ತಿಳ್ಕೊಂಡು ಹೊರಗೆ ಬಂದಾರಲ್ರಿ, ಎಲ್ಲ ಅವ್ರ ಪುಣ್ಯನೇ ರೀ ಎಂದು. ಅವ್ರ ಪುಣ್ಯನೇ ಸೀದಾ ಪೊಲೀಸರು ಫೋನ್ ಮಾಡಿದ್ವಿ. ನಿಮ್ಮ ಹೆಸರು ಹೇಳಕ್ಕಾಳ ಹಾಕಿದ್ವಿ. ಪೊಲೀಸ್ ಏನದಲ್ಲಿ PS ಇಬ್ರು ಪೊಲೀಸ್ ಕರ್ಕೊಂಡ್ಬಂದ್ರು. ನೋಡಕ್ಕೆ ಭಾಳ ಜಂಟಿ ಮ್ಯಾನ್ ಕಾಣ್ತಾನ್ರಿ ಅವ ಮಗ, ಇಂಥ ಕೆಲಸ ಮಾಡ್ಯಾನ. ನಿಮ್ಮಲ್ಲಿ ಏನೋ ಒಂದು DNA ಟೆಸ್ಟ್ ಮಾಡ್ತಿರಲಿಲ್ಲ, ಅದು ಮಾಡಿಬಿಡ್ರಿ, ನಮ್ಮ ಮಗನಿಗೆ ಗೊತ್ತಾಗಲ್ಲ ನೀವು ಅಂದರು. ಅವಾಗ ಕರೆಯದ್ರಿ ಮತ್ತು ಇವ್ರು ನಾದಿತ್ತನ ಏನದಲ್ಲ ರಿಪೋರ್ಟ್ ಬರ್ತದೆ. ಇಬ್ರು ಪೊಲೀಸ್ ಬಿಟ್ಟು ಹೋಗ್ತೀನಂದ್ರು. ಇಬ್ರು ಏನಂತ, ಐ ಆಮ್ ವೆರಿ ಸಾರಿ ರೀ, ನಿಮಗೆ ನಾ ಈಗ ಕುಂದಿಸಬಾರ್ದಾಗಿತ್ತು, ನಿಮಗೆ ಜೀವನದಾಗ ಮಕ್ಕಳೇ ಆಗೋದಿಲ್ಲ, ನೀವು ಹೋಗ್ಬೋದು. ಅವಾಗ ನಿಂತು ಲಾಭ ಹೊಡ್ಕೊಂಡ್ರಿ, ನೀವೇನೋ ಹೋಗ್ಬೋದು ಅಂತೀರಿ. ಮನ್ಯಾಗ ನಮ್ಗೆ 2 ಮಕ್ಕಳದವಲ್ಲ, ಅವು ಯಾರು ಮಕ್ಕಳ ಪರೀಕ್ಷೆದಾಗ ಎಕ್ಸಾಮ್ ನೋಡಿದ್ರೆ ರಿಸಲ್ಟ್ ನೋಡಿದ್ರೆ ಅವ್ರ ಮಕ್ಕಳೆಲ್ಲ ಕುದಿಲ್ಲ ಹೆಜ್ಜಿಗೆ ಬರ್ತದೆ. ಯಾಕಂದ್ರೆ ಇನ್ನೊಂದು ಯಾರು ಮಾತಾಡ್ಸಿದ್ರೆ SLC ಒಳಗೆ ಫೇಲ್. ನಾವು ಒಡ್ಮೇಗೆ ಹೆಂಗೆ ಹೋದೆ, ಸೌದಿಗೆ ಹೆಂಗೆ ಹೋದೆ, ಜರ್ಮನಿಗೆ ಇವ್ರು ಹೆಂಗೆ ಕಳಿಸಿದ್ರು, ಅವು ಇಷ್ಟು ಕಟ್ಟಿ ಅದಾವು. ನನಗೂ ಬಂದಾಗ ಎಲ್ಲರಿಗೂ ಕ್ಷಮ